ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಚೆನ್ನಮ್ಮ ಅವರ 11ನೇ ದಿನದ ಉತ್ತರ ಕ್ರಿಯಾದಿ ಕಾರ್ಯ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ ದೇವೇಗೌಡ ಕುಟುಂಬದ ಸದಸ್ಯರ ಉಪಸ್ಥಿತಿ. ಅಭಿಮಾನಿಗಳಿಗಾಗಿ 14 ಕೌಂಟರ್ಗಳಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ. ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ಹಾಗೂ ಎಸ್ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಮಳೆಯ ನಡುವೆಯೂ ಅಂತಿಮ ನಮನ ಸಲ್ಲಿಸಿದ ಸಾವಿರಾರು ಅಭಿಮಾನಿಗಳು. ಎನ್ಯುಮರೇಷನ್ ಫಾರಂಗಳನ್ನು ತಕ್ಷಣ ಭರ್ತಿ ಮಾಡಿ ಬಿಎಲ್ಒಗೆ ಸಲ್ಲಿಸಲು ಜಿಲ್ಲಾಧಿಕಾರಿ ಲತಾಕುಮಾರಿ ಮನವಿ. ಮತದಾರರ ಹೆಸರು, ವಿಳಾಸ ಸೇರಿದಂತೆ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಸರಿಯಾದ ಮಾಹಿತಿ ನೀಡುವಂತೆ ಸೂಚನೆ. ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಸಹಿ ಮಾಡಿದ ಫಾರಂಗಳನ್ನು ಹಿಂತಿರುಗಿಸಲು ಕರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ಅವರ 11ನೇ ದಿನದ ಉತ್ತರ ಕ್ರಿಯಾದಿ ಕಾರ್ಯವು ಇಂದು ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಲಕ್ಷಾಂತರ ಭಕ್ತರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ಅವರ 11ನೇ ದಿನದ ಉತ್ತರ ಕ್ರಿಯಾದಿ ಕಾರ್ಯವು ಇಂದು ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಸುಮಾರು 32 ಎಕರೆ ಪ್ರದೇಶದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ ದೇವೇಗೌಡ ಕುಟುಂಬದ ಸದಸ್ಯರು, ವಿವಿಧ ರಾಜಕೀಯ ಪಕ್ಷದ ನಾಯಕರು, ಜನಪ್ರತಿನಿಧಿಗಳು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅಭಿಮಾನಿಗಳಿಗೆ 14 ಕೌಂಟರ್ಗಳಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ ಹಾಗೂ ಎಸ್ಪಿ ಶುಭಾನ್ವಿತಾ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮಧ್ಯೆ ಮಳೆಯಾದರೂ ಅಭಿಮಾನಿಗಳು ಸ್ಥಳ ತೊರೆಯದೆ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸಿದರು. ಕೈ ಒಂದು ನಿಮಿಷ ಗುರುಗಳೇ. नमो ग्रीवाय सत्राचार्य ನನಗೆ ಯಾವತ್ತೂ ಕೂಡ ಮಗನಂತೆ ಕಂಡ್ಕೊಂಡು ಬಂದವರು. ಅವ್ರು ಹೇಳೋರು ದೇವೇಗೌಡರಿಗೆ 4 ಜನ ಗಂಡು ಮಕ್ಕಳಲ್ಲ, ನೀನು ದೊಡ್ಡವನಪ್ಪ, ಈ ಮನೆ ಮಗ. ರಾಮನಗರ ಚುನಾವಣೆ ನಿಂತಾಗ
ನಾನೇ ಉಸ್ತುವಾರಿದ್ದಾಗ 95ರಲ್ಲಿ ಆ ಚುನಾವಣೆ ಗೆದ್ದಾಗ ಫಸ್ಟ್ ನನಗೆ ಆರತಿ ಎತ್ತಿದ್ರು. ಅಪ್ಪ ನೀನ್ ಮಾಡಿದ್ದು ಶ್ರಮ ದೇವ್ರು ಇವತ್ತು ಫಲ ಕೊಡ್ತು ಅಂತ. ಆ ಒಂದೊಂದು ಮಾತುಗಳು ನನ್ನ ಜೀವನದಲ್ಲಿ ನಾನಿರೋ ತನಕಲೂ ಇರುತ್ತದು. ಆ ತಾಯಿ ಕೈಯಲ್ಲಿ ಅನ್ನ ತಿಂದಿದ್ದೀವಿ. ಆ ಅನ್ನದ ಸಂತರ್ಪಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಬಂದಿದ್ದೇನೆ. ಮತ್ತು ದೇವೇಗೌಡರಿಗೂ ಅವ್ರ ಮಕ್ಕಳಿಗೂ ಇದ್ರ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ. ದೇವೇಗೌಡರಿಗೆ ಇನ್ನೂ ಒಳ್ಳೆ ಆರೋಗ್ಯ ಭಗವಂತ ನೀಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ಬೆಳಗ್ಗೆಯಿಂದನೇ ಪೂಜೆ ಶುರು ಮಾಡಿಕೊಂಡು ಪುಣ್ಯ ಮಾಡಿಸೋದು, ದಾನ ಕೊಡೋದು ಎಲ್ಲ ಮಾಡಿ ಅಲ್ಲಿ ಮನೇಲಿ ಕೂಡ ಎಡೆ ಇಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಕುಟುಂಬಸ್ಥರು, ನೆಂಟರಿಷ್ಟರು ಎಲ್ಲವ ಇಲ್ಗೂ ಬಂದು ಎಲ್ಲ ಕಾರ್ಯಗಳನ್ನ ಮಾಡಿ. ಮೈಸೂರು ಪಕ್ಕವ್ರಿಗೆ ಬಹಳ ಇಷ್ಟ, ಹಾಗಾಗಿ ಅದೇ ಹೆಚ್ಚು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ನೆಂಟರಿಷ್ಟರು ಇವರು ಬಂದಿರೋರು ಕೂಡ ಅದನ್ನೇ ಮಾಡ್ಕೊಂಡು ಬಂದು ಕೊಟ್ಟಿದ್ವಿ. ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಅತ್ತೆಯವ್ರಿಗೆ ಆಸೆ ಇದ್ದದೇ ಡೈಲಿ ಬಂದವ್ರಿಗೆ ಊಟ ತಿಂಡಿ ಕೊಡಬೇಕು ಅವ್ರಿಗೆ ಅಂತ. ಹಾಗಾಗಿ ನಮ್ಮನೆ ಡೈಲಿ ಏನು ಅನ್ನದಾಸೋಹ ನಡೀತಾ ಇತ್ತು, ಅವರ ಇಚ್ಛೆಯಂತೆ ಇವತ್ತು ಲಕ್ಷಾಂತರ ಮಂದಿ ಬಂದಿದ್ದಾರೆ. ನಮ್ಗದು ಭಾಳ ಖುಷಿ. ಮತ್ತೆ ಅನ್ನಪೂರ್ಣೇಶ್ವರಿನೇ. ಜೆಡಿಎಸ್ ವರಿಷ್ಠ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ತಾಯಿ ಚೆನ್ನಮ್ಮ ಅವರ 11ನೇ ದಿನದ ಪುಣ್ಯ ಸ್ಮರಣೆಯ ಅಂಗವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ಮಾತೃವಿಯೋಗದ ಸಂದರ್ಭದಲ್ಲಿ ಸಾಂತ್ವನ ಹೇಳಿ ಬೆಂಬಲಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಭಾಗವಹಿಸಿ ನನ್ನ ತಾಯಿಗೆ, ನಮ್ಮ ತಾಯಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಿ ಇವತ್ತು ನಮ್ಮ ಕುಟುಂಬಕ್ಕೆ ಒಂದು ಸಾಂತ್ವನವನ್ನ ಮತ್ತು ಧೈರ್ಯವನ್ನ ತುಂಬಿರ್ತಕ್ಕಂಥ ನಮ್ಮ ಲಕ್ಷಾಂತರ ಕನ್ನಡಿಗರಲ್ಲಿ ನನ್ನ ಕೃತಜ್ಞತೆಗಳಿಂದ ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ನಿಮ್ಮ ಮುಖಾಂತರ ನಮ್ಮ ಹಿತೈಷಿಗಳಿರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ನಾಡಿನ ಜನತೆ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸಿದ್ದು. ಆ ನಿರೀಕ್ಷೆಯನ್ನು ಮೀರಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬಂದು ನಮ್ಮ ತಾಯಿಯ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ನಿರೀಕ್ಷೆಗೂ ಮೀರಿ ಬಂದಿದ್ದಾರೆ. ಅತ್ಯಂತ ಅಚ್ಚುಕಟ್ಟಾಗಿದೆ. ವರ್ಣನ ಮತ್ತು ಆಶೀರ್ವಾದ, ದೇವರ ಆಶೀರ್ವಾದ. ಹಾಗಾಗಿ ಈ ಸ್ಥಳದಲ್ಲಿ ಅವರನ್ನ ಇಲ್ಲಿ ಭೂಮಿ ತಾಯಿಯ ಮಡ್ಲಿಗೆ ಕಳಿಸಿದಂತ ಒಂದು ದಿನದಿಂದಲೂ ಒಂದು ರೀತಿಯ ತುಂತುರು ಹನಿಗಳ ಮುಖಾಂತರ ಅವರಿಗೆ ಒಂದು ಹಾರೈಸ್ತಾ ಇರತಕ್ಕಂಥ ವರ್ಣನಿಗೂ ಸಹ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಬೇಕು. ಇದು ಎಷ್ಟು ಎಕರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಏನೇನು ಕಾರ್ಯಕ್ರಮಗಳನ್ನ ತರಬೇಕು ಅಂತ ಇದ್ದೇವೆ, ಅದನ್ನ ಈ ಭೂಮಿ ಇರೋವರೆಗೆ ಶಾಶ್ವತವಾಗಿ ನಡೀಬೇಕು. ಆ ನಿಟ್ಟಿನಲ್ಲಿ ಬಹುಶಃ ಒಂದು ದೇಶದಲ್ಲೇ ವಿಶೇಷವಾದಂತ ರೀತಿಯಲ್ಲಿ ಈ ಒಂದು ಸ್ಥಳದಲ್ಲಿ ಕಾರ್ಯಕ್ರಮಗಳನ್ನ ನಾಡಿನ ಜನತೆಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದ್ದೇವೆ. ಸ್ಥಳ ಎಷ್ಟು ಎಕರೆ ಮುಖ್ಯ ಅಲ್ಲ ನನಗೆ, ಇದು ಶಾಶ್ವತವಾಗಿ ಈ ಭೂಮಿ ಇರೋವರೆಗೆ ಬೆಳಗಬೇಕಿದು. ಹಲವಾರು ಕುಟುಂಬಗಳ ಬದುಕಿಗೆ ಬೆಳಕಾಗಬೇಕು. ರಂಗನಾಥ ಸ್ವಾಮಿಯ ಮತ್ತು ನಮ್ಮ ಹರದನಹಳ್ಳಿಯ ಬಸವೇಶ್ವರ ಸ್ವಾಮಿ ಏನಿದೆ, ಅದನ್ನ ನಮ್ಮ ಶಂಕರ ಮಠದ ಗುರುಗಳು, ಶೃಂಗೇರಿಯ ಗುರುಗಳು ದೇವೇಶ್ವರ ಅಂತಕ್ಕಂಥ ಹೆಸರನ್ನ ಆ ಒಂದು ಶಿವನಿಗೆ ಅವರೇನು ಹೇಳಿದ್ದಾರೆ. ಆ ದೇವರ ಸನ್ನಿಧಿ, ಯಾಕೆಂದ್ರೆ ಅಲ್ಲಿಂದಲೇ ನಮ್ಮ ತಂದೆಯವರ ಬದುಕು ಪ್ರಾರಂಭ ಆಗಿದ್ದು, ನಮ್ಮ ಕುಟುಂಬದ ಬದುಕು. ಈ ಎರಡು ದೇವರ ಮಧ್ಯದಲ್ಲಿ ನನ್ನ ತಾಯಿ ಚಿರನಿದ್ರಾಗಿದ್ದಾರೆ, ಹೋಗಿದ್ದಾರೆ. ಅದರಿಂದ ಈ ಸ್ಥಳ ಒಂದು ಪವಿತ್ರವಾದ ಸ್ಥಳ. ಇದು ಕೇವಲ ಮನರಂಜನೆಗಲ್ಲ, ಮನರಂಜನೆಯ ಕಾರ್ಯಕ್ರಮಕ್ಕಲ್ಲ, ಇದು ಸಂಪೂರ್ಣವಾಗಿ ಸಂಕಷ್ಟವನ್ನ ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನ ತರ್ತೇನೆ. ಸದ್ಯದಲ್ಲೇ ನಿಮ್ಮೆಲ್ಲರಿಗೂ ಅದರ ಮಾಹಿತಿಗಳನ್ನ ಕೊಡ್ತೇನೆ.
ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಬೇರೆ ಪಕ್ಷಗಳ ಮುಖಂಡರುಗಳು, ಶಾಸಕರು, ಮಾಜಿ ಮಂತ್ರಿಗಳು, ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು, ಅಭಿಮಾನಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ತಾಯಿಯವರ ನಮ್ಮ ಒಂದು ಸಂಸ್ಕೃತಿಯಲ್ಲಿ 11ನೇ ದಿನದ ಎಡೆ ಇಡ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಸಮಾಧಿಗೆ ಒಂದು ಗೌರವವನ್ನು ಸಲ್ಲಿಸಿ ಇವತ್ತಿನ ಕೊನೆಯ ಹಂತದಲ್ಲಿ ಅವರೆಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ, ನಾನು ಅನ್ನ ಸಂತರ್ಪಣೆ ಅಂತ ಹೇಳೋದಿಲ್ಲ, ಇದು ಒಂದು ರೀತಿಯ ರಂಗನಾಥ ಸ್ವಾಮಿಯ ಸನ್ನಿಧಾನ. ಇದು ಆ ರಂಗನಾಥ ಸ್ವಾಮಿ ನಮ್ಮ ತಂದೆಯವರಿಗೆ ಅವರ 61-62 ಇಸ್ವಿನಲ್ಲಿ ಅವರ ಕನಸಿನಲ್ಲಿ ಬಂದು ಪಕ್ಷೇತರ ಶಾಸಕರಾಗ್ತಕ್ಕಂಥದ್ದಕ್ಕೆ ಚುನಾವಣೆಗೆ ನಿಲ್ಲುವಂತಕ್ಕಂಥ ಆದೇಶ ಆ ರಂಗನಾಥ ಸ್ವಾಮಿಯಿಂದ ಆದಂಥದ್ದು. ಅದರ ಜೊತೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ 18ನೇ ತಾರೀಕಿನಂದು ನಾನು ನನ್ನ ತಾಯಿ ಅಂತ ಹೇಳೋದಿಲ್ಲ, ನಮ್ಮೆಲ್ಲರ ತಾಯಿ ಅಂತಕ್ಕಂಥದ್ದು ಹೇಳ್ತೇನೆ. ಅವರು ನಮ್ಮನ್ನ ಅಗಲಿಕೆ ಆದಂಥದ್ದೇನಿದೆ, ಅಗಲಿಕೆಯ ನಂತರ ಸುಮಾರು 2 ದಿನಗಳ ಕಾಲ ಲಕ್ಷಾಂತರ ಅಭಿಮಾನಿಗಳು ಪ್ರೀತಿಯನ್ನು ತೋರಿಸಿ, ಅವರಿಗೆ ಅಭಿಮಾನಿಗಳು ಅಂತ ಹೇಳಲಿಕ್ಕಾಗೋದಿಲ್ಲ, ಅವರೆಲ್ಲರೂ ನಮ್ಮ ಕುಟುಂಬದವರು, ಅವರಿಗೆ ಕೊನೆಯ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದೇನಿದೆ ಅದು ಒಬ್ಬ ಸರಳ ಮಹಿಳೆಗೆ ಯಾವುದೇ ರೀತಿಯ ರಾಜಕೀಯದ ಸುಂಕಿಲ್ಲದೆ ರಾಜಕೀಯದಲ್ಲಿ 24 ಗಂಟೆ ಮುಳುಗಿರ್ತಕ್ಕಂಥ ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಇದ್ರು ಎಂದೂ ಸಹ ಅವರು ರಾಜಕೀಯವನ್ನು ನಮ್ಮ ಜೊತೆ ಮಾತಾಡೋದಲ್ಲ. ಮನೆಗೆ ಬಂದಂತ ಅತಿಥಿಗಳನ್ನ ಗೌರವಯುತವಾಗಿ ಅವರಿಗೆ ಸತ್ಕಾರ ಮಾಡಿ, ನಾವೇನು ಹಿಂದಿನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಸಂಸ್ಕೃತಿಯನ್ನ ಕಾಪಾಡಿದ್ದೇವೆ ನಮ್ಮ ಪೂರ್ವಿಕರು, ಆ ರೀತಿಯ ನಡವಳಿಕೆಯನ್ನ ಅವರ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಬಂದಂತವ್ರು. ಯಾವುದೇ ರೀತಿಯ ಅಧಿಕಾರವನ್ನ ಬಯಸದೆ ಪ್ರಧಾನಮಂತ್ರಿಗಳ ಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲೂ ನಮ್ಮನೆ ದೇವೇಗೌಡರು ಅವ್ರು ಎಂದೂ ಸಹ ನಾನು ಪ್ರಧಾನಮಂತ್ರಿಯ ಧರ್ಮಪತ್ನಿ ಅಂತಕ್ಕಂಥ ಭಾವನೆಗಳು ಇರಲಿಲ್ಲ ಅವರಿಗೆ. ಆ ಸಂದರ್ಭದಲ್ಲೂ ಸಾಮಾನ್ಯವಾದ ಜೀವನವನ್ನೇ ಅವರು ಅವರ ಜೀವನದುದ್ದಕ್ಕೂ ಆ ಬದುಕನ್ನ ಕಂಡಿದ್ರು. ಈ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಭೂಮಿ ತಾಯಿಯ ಮಡಿಲಲ್ಲಿ ಏನಿದ್ದಾರೆ, ಅವರ ಒಂದು ನೆನಪು, ಅವರ ಒಂದು ಜೀವನ, ಇದೆಲ್ಲವನ್ನ ಗಮನಿಸಿ ನಮ್ಮಿಂದ ಅವರು ದೂರ ಹೋಗಿದ್ದಾರೆ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ, ನಮ್ಮ ಹೃದಯದಲ್ಲಿ ಸದಾ ನೆಲೆಸಿದ್ದಾರೆ. ಅವರ ಹೆಸರಿನಲ್ಲಿ ಈ ಒಂದು ಭಾಗವನ್ನ ನಾಡಿನಲ್ಲಿರ್ತಕ್ಕಂಥ ಯಾವುದೇ ಸಮಾಜಗಳಿರ್ಬೋದು ಎಲ್ಲರಿಗೂ ನೆರಳನ್ನು ಕೊಡ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳನ್ನ ಈ ಸ್ಥಳದಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಹ ನನ್ನ ಸಹೋದರರು ಸಹೋದರಿಯರು ಎಲ್ಲರೂ ಸೇರಿ ಈ ಒಂದು ಭಾಗ ಜನತೆಗೆ ಅರ್ಪಣೆ ಮಾಡಬೇಕು. ಈ ಸ್ಥಳ ಸಂಪೂರ್ಣವಾಗಿ ಯಾವ ಸಂಕಷ್ಟವಿರ್ತಕ್ಕಂಥ ಕುಟುಂಬಗಳಿದ್ದಾವೆ, ನಮ್ಮ ಯುವಕರು, ನಮ್ಮ ರೈತರು, ಮಹಿಳೆಯರು, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು
ಅವರೆಲ್ಲರ ಒಂದು ನೆರಳಿಗೆ ಕೆಲವು ಕಾರ್ಯಕ್ರಮಗಳನ್ನ ಇಲ್ಲಿ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಕುಟುಂಬದಲ್ಲಿ. ಈ ಒಂದು ಸ್ಥಳ ಆ ರೀತಿಯ ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಅರ್ಪಣೆ ಇವತ್ತಿನ ದಿನ ನಮ್ಮ ತಾಯಿಯ ನೆನಪಿನಲ್ಲಿ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದ ಅಂಗವಾಗಿ ಮನೆ ಮನೆಗೆ ವಿತರಿಸಲಾಗುತ್ತಿರುವ ಇನ್ಯುಮರೇಷನ್ ಫಾರ್ಮ್ಗಳನ್ನು ಮತದಾರರು ಕೂಡಲೇ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಸಹಿ ಮಾಡಿ ತಮ್ಮ ವ್ಯಾಪ್ತಿಯ ಬಿಎಲ್ಒ ಅವರಿಗೆ ಹಿಂದಿರುಗಿಸುವಂತೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮನವಿ ಮಾಡಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯನ್ನು ನಿಖರ ಹಾಗೂ ದೋಷರಹಿತವಾಗಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಪ್ರತಿಯೊಬ್ಬ ಮತದಾರರ ಸಹಕಾರ ಅತ್ಯಗತ್ಯವಾಗಿದೆ. ಈಗಾಗಲೇ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಫಾರ್ಮ್ಗಳನ್ನು ವಿತರಿಸುತ್ತಿದ್ದು, ಮತದಾರರು ವಿಳಂಬ ಮಾಡದೆ ಅವುಗಳನ್ನು ಭರ್ತಿ ಮಾಡಿ ಹಿಂತಿರುಗಿಸಬೇಕು ಎಂದ ಅವರು, ಮತದಾರರ ಹೆಸರು, ವಿಳಾಸ ಹಾಗೂ ಇತರ ವಿವರಗಳನ್ನು ಪರಿಶೀಲಿಸಿ ಸರಿಯಾದ ಮಾಹಿತಿಯನ್ನು ನಮೂದಿಸಬೇಕು. ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಸಹಿ ಮಾಡಿದ ಫಾರ್ಮ್ಗಳನ್ನು ಬಿಎಲ್ಒಗಳಿಗೆ ಸಲ್ಲಿಸುವ ಮೂಲಕ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು KS ಲತಾ ಕುಮಾರಿ, ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ. ನಿಮಗೆಲ್ಲ ಗೊತ್ತಿರೋ ಹಾಗೆ SIR ಪ್ರೋಸೆಸ್ ಈಗ ನಡೀತಾ ಇದೆ. ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೆ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 100% ಎನ್ಯುಮರೇಷನ್ ಫಾರ್ಮನ್ನು ಪ್ರತಿಯೊಬ್ಬ ಮತದಾರರಿಗೆ ಮುಟ್ಟಿಸಿದ್ದೇವೆ. ಅಂದರೆ ಎಲ್ಲ ಮತದಾರರಿಗೆ ಎನ್ಯುಮರೇಷನ್ ಫಾರಮ್ ಮುಟ್ಟಿದೆ. ಆದರೆ 97% ಡಿಜಿಟೈಸ್ ಆಗಿದೆ. ಡಿಜಿಟೈಸ್ ಅಂದರೆ ಅಷ್ಟು ಎನ್ಯುಮರೇಷನ್ ಫಾರ್ಮ್ ನಮಗೆ ಹಿಂದಿರುಗಿ ಬಂದಿದೆ. ಆದರೆ ಇನ್ನೂ ಉಳಿದ 3% ಅಂದರೆ ಸುಮಾರು 52,000 ಎನ್ಯುಮರೇಷನ್ ಫಾರ್ಮ್ಸ್ ನಮಗೆ ಇನ್ನೂ ಹಿಂದಿರುಗಿಸಿಲ್ಲ. ಹಾಗಾಗಿ ನಮ್ಮ ಎಲ್ಲ ಮತದಾರರಿಗೆ ನಾನು ಕೋರಿಕೊಳ್ಳೋದು ಇಷ್ಟೇ, ನಿಮ್ಮ ಎನ್ಯುಮರೇಷನ್ ಫಾರಮನ್ನು ಕೂಡಲೇ ನಮ್ಮ BLO ಕೈಯಲ್ಲಿ ಹಿಂದಿರುಗಿಸಿ, ಸಹಿ ಮಾಡಿ ಮಾಹಿತಿಯನ್ನು ತುಂಬಿ ಹಿಂದಿರುಗಿಸಬೇಕು. ಹಿಂದಿರುಗಿಸಲಿಲ್ಲ ಅಂದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಕೈ ತಪ್ಪುವ ಅವಕಾಶ ಇರ್ತದೆ. ಹಾಗಾಗಿ ಖಂಡಿತವಾಗಿಯೂ ನೀವು 8ನೇ ತಾರೀಕು ಆಗಸ್ಟ್ ಕೊನೆಯ ದಿನಾಂಕ ಅಂತ ಕಾಯ್ತಾ ಕೂಡಬೇಡಿ, ಹಿಂದೆ ಹಿಂದಿರುಗಿಸಬೇಕು. ಯಾಕಂದರೆ ಅದರ ನಂತರ ನಮ್ಮ BLOಗೆ ಅನೇಕ ಕಾರ್ಯ ಇರ್ತದೆ. ಅಂದರೆ ಅವರು ಸಭೆ ಮಾಡಬೇಕಾಗ್ತದೆ, ಅವುಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ, ಅವ್ರಿಗೆ ಬೇರೆ ಕೆಲಸಗಳಿರ್ತದೆ. ಕೊನೆಯ ದಿನಾಂಕ 8ನೇ ತಾರೀಕು ಅಂತೇಳಿ ಅಲ್ಲಿವರೆಗೂ ಕಾಯ್ತಾ ಕೂಡಬೇಡಿ. ದಯವಿಟ್ಟು ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ಹಿಂದೆ BLO ಕೈಯಲ್ಲಿ ಕೊಡಿ. ಮತ್ತು ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಬರುವ ಹಾಗೆ ನೋಡಿಕೊಳ್ಳಿ. ಹಳೆಬೀಡು ಹಾಸನ ಮಾರ್ಗದ ರಸ್ತೆ ದುರಸ್ತಿ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಸಾರ್ವಜನಿಕರು ಸಂಬಂಧಿಸಿದ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಸೀಗೆ ಗ್ರಾಮದಿಂದ ಬಲ್ಲೇನಹಳ್ಳಿಯವರೆಗೆ ರಸ್ತೆ ದುರಸ್ತಿ ಕಾಮಗಾರಿ ಆರಂಭಿಸಿ ಜಲ್ಲಿಕಲ್ಲು ಹಾಕಲಾಗಿದ್ದರೂ ನಂತರ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಮಧ್ಯದಲ್ಲಿ ಸ್ಥಗಿತಗೊಳಿಸಲಾಗಿದೆ. ಇದರಿಂದ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದು, ದ್ವಿಚಕ್ರ ವಾಹನ ಸವಾರರು ಹಾಗೂ ಇತರ ವಾಹನ ಚಾಲಕರು ಅಪಾಯದ ನಡುವೆ ಸಂಚರಿಸುವಂತಾಗಿದೆ. ಪ್ರತಿದಿನ ಈ ರಸ್ತೆಯಲ್ಲಿ ಸಂಚರಿಸುವ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಧೂಳು ಹಾಗೂ ಕಲ್ಲುಗಳಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆ ಬಂದಾಗ ರಸ್ತೆ ಇನ್ನಷ್ಟು ಅಪಾಯಕಾರಿಯಾಗುವ ಸಾಧ್ಯತೆ ಇದ್ದು ಅಪಘಾತಗಳ ಭೀತಿಯೂ ಹೆಚ್ಚಾಗಿದೆ. ಆದ್ದರಿಂದ ಸಂಬಂಧಿತ ಇಲಾಖಾ ಅಧಿಕಾರಿಗಳು ತಕ್ಷಣ ಗಮನಹರಿಸಿ ಬಾಕಿ ಉಳಿದಿರುವ ರಸ್ತೆ ದುರಸ್ತಿ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ. ಈಗ ನೀವೇನು ನೋಡ್ತಾ ಇದ್ದೀರ, ಹಾಸನಿಂದ ಹಳೆಬೀಡು ಹೋಗ್ಬೇಕಾದ್ರೆ ಸೀಗೆಯಿಂದ ಮುಂದಕ್ಕೆ ಒಂದು ರೋಡೆಲ್ಲ ಕಿತ್ತಾಕಿ ಒಂದು ಒಳ್ಳೆ ರೋಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಈ ಥರ ಮಾಡಿದ್ದಾರೆ ನೋಡಿ. ಈಗ ಜಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಗುಂಡಿ ಬಿದ್ದಿದೆ. ಒಂದು ಸಲ ಮಳೆ ಬಿದ್ದು ಎಲ್ಲ ಆಲ್ರೆಡಿ ಯಾವ ಥರ ಗುಂಡಿ ಬಿದ್ದೈತೆ ಅಂದರೆ, ನೀವು ಹಳೆಬೀಡಿಂದ ಹಾಸನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರು ಡೆಲಿವರಿ ಪೇಷಂಟ್ ಇಲ್ಲೇ ಡೆಲಿವರಿ ಆಗಿಬಿಡುತ್ತೆ, ಆ ಲೆವೆಲಲ್ಲಿ ಗುಂಡಿ ಇದೆ. ಎಲ್ಲರಿಗೂ ಧೂಳು ಫುಲ್ಲು, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಸಖತ್ತು ಧೂಳು. ದಯವಿಟ್ಟು ನಮ್ಮ ಶಾಸಕರು ಇದ್ರ ಬಗ್ಗೆ ಗಮನ ವಹಿಸಬೇಕು ಅಂತ ಕೇಳ್ಕೊತೀವಿ. ಎಲ್ಲ ರೋಡು ಆಗಿದೆ, ಆಲ್ಮೋಸ್ಟ್ 80% ರೋಡ್ ಆಗಿದೆ. 1 ಕಿಲೋಮೀಟ್ರು ಈ ಥರ ಜಲ್ಲಿ ರಸ್ತೆ ಆಗೋಗಿದೆ. ಇದು ಏನಕ್ಕೇನಾದರೂ ನಿಮ್ಮ ಇದಕ್ಕೇನಾದರೂ ಪ್ರಾಬ್ಲಮ್ ಆಗುತ್ತಾ? ಇದೇನಾದರೂ 1 ಕಿಲೋಮೀಟ್ರಿಗೆ ಏನಾರ ದುಡ್ಡು ಸಾಲ್ಟೇಜ್ ಆಗಿದೆಯೋ
ಅಥವಾ ಬೇರೆ ಯಾರು ತಕರಾರು ಮಾಡಿ ನಿಲ್ಲಿಸಿದಾರೋ ಅದು ಏನು ಅಂತಲೇ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನೋಡಿ ಇಲ್ಲಿ ಫುಲ್ಲು ಹೆಂಗೆ ಕಲ್ಲು ಬಿದ್ದಿದೆ ಅಂದರೆ ಯಾರಾದರೂ ಬೈಕ್ ಅವ್ರೇನಾದ್ರು ಮಿಸ್ಸಾಗಿ ಗುಂಡಿನ ಆರಿಸಿದ್ರಂತೂ ಪ್ರಾಣ ಕಳ್ಕೊಳ್ಳೋದಂತೂ ಗ್ಯಾರಂಟಿ. ದಯವಿಟ್ಟು ನಮ್ಮ ಸ್ಥಳೀಯ ಶಾಸಕರಾದವರು ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ. ಹಳೇಬೀಡಿಂದ ಹಾಸನ ಹೋಗ್ಬೇಕಾರೆ ಸೀಗೆಗಿಂದ ಒಂಚೂರು ಹಿಂದೆನೇ ಬರೀ ಒಂದೇ 1 ಕಿಲೋಮೀಟ್ರು ರಸ್ತೆ ಕಾಮಗಾರಿ ಹಂಗೆ ಸ್ಟಾಪ್ ಆಗಿದೆ. ಅದು ಇದೇ ಥರ 2 ಕಡೆ ಆಗಿದೆ ನೋಡಿ. ಇದು ಕರೆಕ್ಟ್ ಆಯಿತು, ಅದೇ ಥರ ಇನ್ನೊಂದು ಕಡೆ ಮಾಡಿದ್ದಾರೆ. ದಯವಿಟ್ಟು ನೋಡಿ, ಬಲ್ಲೇನಹಳ್ಳಿವರೆಗೂ ರೋಡು ಮುಂದಕ್ಕೆ ಎಲ್ಲ ಕುಲ್ಗೆಟ್ಟೋಗಿದೆ. ಅಲ್ಲಿಂದ ಹಿಂದಕ್ಕೆ ಮಾತ್ರ ರೋಡ್ಗಳನ್ನ ಮಾಡಿದ್ದಾರೆ. ಇದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ತುಂಬ ಜನ ಸಾರ್ವಜನಿಕರು ಇದ್ರ ಬಗ್ಗೆ ಆಲ್ರೆಡಿ ಹಿಡಿಶಾಪ್ ಆಗ್ತಿದ್ದಾರೆ. ದಯವಿಟ್ಟು ಸ್ಥಳೀಯ ಶಾಸಕರು ಹಾಗೂ ಸಂಸದರು ಕೂಡ ಇದನ್ನ ಮುತುವರ್ಜಿ ವಹಿಸಬೇಕು ಅಂತ ಕೇಳ್ಕೊತೀನಿ. ನೋಡಿ, ತುಂಬ ಒಳ್ಳೆಯ ಕ್ಷೇತ್ರವಾದ ಕೊಂಡಜ್ಜಿ, ತುಂಬ ಐತಿಹಾಸಿಕ ಪ್ರಸಿದ್ಧ, ತುಂಬ ಹಳೆ ಕಾಲದ್ದು ವಿಗ್ರಹ ಇರೋ ಕೊಂಡಜ್ಜಿ. ಈ ಕೊಂಡಜ್ಜಿಲೇ ಇಷ್ಟೊಂದು ಈ ಥರ ಆಗಿದೆ ನೋಡಿ. ಅಲ್ಲಿ ಈಗ ಸ್ಟಾಪ್ ಆಯಿತು, ಇಲ್ಲೊಂದು ಸ್ವಲ್ಪ ರೋಡ್ ಇತ್ತು, ಈಗ ಮತ್ತೆ ಒಂದು ಸ್ವಲ್ಪ ಹೊತ್ತು ಹೋದರೆ ಈಗ ಮತ್ತೆ ಒಂದು ಜಲ್ಲಿ ರೋಡ್ ಬರ್ತೈತೆ ನೋಡಿ. 2 ಸೈಡು ಜಲ್ಲಿ ರೋಡು, ಈಗ ಮತ್ತೆ ಜಲ್ಲಿ ಸ್ಟಾರ್ಟ್ ಆಯಿತು. ಫುಲ್ಲು ಗುಂಡಿಗಳು ಬಿದ್ದಿದೆ. ದಯವಿಟ್ಟು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಂಡು ಈ ರೋಡ್ ಒಂದು ಕಂಪ್ಲೀಟ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ. ಟೀನೇಜ್ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಹಲವು ರೀತಿಯ ಆಕರ್ಷಣೆ, ಡಿಸ್ಟ್ರಾಕ್ಷನ್ಸ್ ಹಾಗೂ ಡೈವರ್ಷನ್ಗಳಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಅವುಗಳಿಂದ ದೂರವಿದ್ದು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಕಾನ್ಸಂಟ್ರೇಷನ್ ನೀಡಬೇಕು ಎಂದು ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶೆ ಚಂಪಾಶ್ರೀ ಹೇಳಿದರು. ಅರ್ಕಲಗೂಡು ಪಟ್ಟಣದ ಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘದ ವತಿಯಿಂದ ಆಯೋಜಿಸಿದ್ದ ಮಾನವ ಕಳ್ಳಸಾಗಣೆ ವಿರೋಧ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತೀವ್ರ ಸ್ಪರ್ಧೆ ಇದೆ. ವಿದ್ಯಾರ್ಥಿಗಳು ತಮ್ಮದೇ ಆದ ಗುರಿಯನ್ನು ರೂಪಿಸಿಕೊಂಡು ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನಿಸಬೇಕು ಎಂದರು. ನಮ್ಮ ವಕೀಲರಾದಂಥ ಅಮ್ಸರ್ ಅಹಮದ್ ಅವರು ನಿಮಗೆ ಏನಿದೆ ಈ ಒಂದು ಟೆಂಡರ್ ಏಜು ನಿಮಗೆ ತುಂಬ ಡಿಸ್ಟ್ರಾಕ್ಷನ್ಸ್ ಆಗಲಿ ಡೈವರ್ಷನ್ಸ್ ಆಗಲಿ ತುಂಬ ಆಗುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಲೈಫು ತುಂಬ ಈಗ ನಿಮ್ಮ ಜನ್ರೇಷನ್, ನಮ್ಮ ಜನ್ರೇಷನ್ ಮುಗಿತು. ನಿಮ್ಮ ಜನ್ರೇಷನ್ ಏನಂದರೆ ಇವಾಗ ಲೈಕ್ ಒಂದು 90% ಅಂದರೆ 100 ಜನ, ಒಂದು 95% ಅಂದರೆ ಒಂದು ಆಲ್ಮೋಸ್ಟ್ 150 ಮೆಂಬರ್ಸ್. ನಮ್ಮ ಕಾಲದಲ್ಲೆಲ್ಲ ಒಂದು 75 ಅಂದರೆ ಇಟ್ ವಾಸ್ ಅ ಟಾಪ್. 85 ಅಂದರೆ ಡಿಸ್ಟಿಂಕ್ಷನ್, ಊರಲ್ಲೆಲ್ಲ ದೊಡ್ಡ ಹಬ್ಬ. ಬಟ್ ನಿಮ್ಮ ಕಾಲದಲ್ಲಿ ಹಂಗಿಲ್ಲ. ಲೈಕ್ ತುಂಬ ಕಾಂಪಿಟೇಟಿವ್ ವರ್ಲ್ಡ್ ಇದೆ ಈಗ. ಸೊ ನೀವೆಲ್ಲರೂ ಚೆನ್ನಾಗಿ ಓದಿ, ಲೈಫಲ್ಲಿ ಏನೇ ಬಂದ್ರೂ ಯಾವುದೇ ಡೈವರ್ಷನ್ಸಿಗಾಗಲಿ ಅದಕ್ಕೆಲ್ಲ ಹೋಗದೆ ನಿಮ್ಮ ಒಂದು ಗುರಿ ಸೆಟ್ ಮಾಡಿಕೊಂಡು ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಿ ನಿಮ್ಮ ಮನೆ, ನಿಮ್ಮ ಪೇರೆಂಟ್ಸ್, ನೀವು ಓದಿರುವಂತಹ ಸ್ಕೂಲ್, ನಿಮ್ಮ ಟೀಚರ್ಸ್ ಎಲ್ಲರಿಗೂ ಒಂದು ಒಳ್ಳೆ ಹೆಸರು ತನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 1ನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶೆ ಸುಮಾಟಿ ಮಾತನಾಡಿ, ಬಡತನ ಅಥವಾ ಹಣದ ಆಸೆಯಿಂದ ಕೆಲ ಮಕ್ಕಳು ಅಪರಿಚಿತರು ತೋರಿಸುವ ಆಮಿಷಗಳಿಗೆ ಸುಲಭವಾಗಿ ಆಕರ್ಷಿತರಾಗುವ ಸಾಧ್ಯತೆ ಇದೆ. ಉದ್ಯೋಗ ಅಥವಾ ಹಣದ ಆಮಿಷ ಒಡ್ಡಿ ಮಕ್ಕಳನ್ನು ದಾರಿತಪ್ಪಿಸುವ ಘಟನೆಗಳು ನಡೆಯುತ್ತಿವೆ. ಆದ್ದರಿಂದ ಇಂತಹ ಆಮಿಷಗಳ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಎಂದರು. ನೀವು ಇವತ್ತು ಏನು ತಿಳ್ಕೊಂಡ್ರಿ ಅದು ನೀವು ಜಾಗೃತಿಯನ್ನು ಬೆಳೆಸ್ಕೊಂಡು, ಅಂದರೆ ಈ ರೀತಿ ಇವರೆಲ್ಲ ಏನು ಸಮಸ್ಯೆಗಳು ಹೇಳಿದ್ರು, ಹ್ಯೂಮನ್ ಟ್ರಾಫಿಕಿಂದ ಏನೇನು ಆಗುತ್ತೆ ಅನ್ನೋ ಸಮಸ್ಯೆಗಳು ಹೇಳಿದ್ರು, ಅದೆಲ್ಲ ನಿಮಗೆ ತಲೆ ಹೋಗಿದೆ ಅಂತ ಅನ್ಕೋತೀನಿ ನಾನು. ಅದನ್ನ ಅನುಭವಿಸೋರಿಗೆ ಗೊತ್ತು ಆ ಸಮಸ್ಯೆಗಳು ಏನು ಅಂತ. ಎಷ್ಟೋ ಜನ ಮಕ್ಕಳು ಏನು ಮಾಡ್ತಾರೆ ಅಂದರೆ ದುಡ್ಡಿನ ಆಸೆಗಾಗಿ, ಉದ್ಯೋಗದ ಆಸೆಗಾಗಿ, ಅಂದರೆ ಮಕ್ಕಳಿಗೆ ಬಡತನದಲ್ಲಿ ಮನೇಲಿ ಬಡತನ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳು ಏನು ಮಾಡ್ತವೆ, ಬೇರೆ ಯಾವುದೋ ಏನೋ ಒಂದು ಆಸೆ ತೋರಿಸಿದ ತಕ್ಷಣ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತವೆ. ಆನ್ಲೈನ್ ಗೇಮಿಂಗ್ ಈಗ ತುಂಬಾನೇ ಅದೊಂದು ಸ್ಕೀಮ್. ಅದು ಈಗ ಎಷ್ಟೋ ಜನ ಮಕ್ಕಳಿಗೆ ಅದೊಂದು ಮಾರ್ಕ್ ಹೋಗ್ಬಿಟ್ಟಿದೆ ಈಗ. ಸೊ ಅಂಥದ್ರಿಂದ ಎಲ್ಲ ದೂರ ಇರಿ. ಮಕ್ಕಳ ಕಳ್ಳಸಾಗಣೆ ವಿರೋಧಿ ವಿಚಾರ ಕುರಿತು ವಕೀಲ ಅನ್ಸರ್ ಅಹಮದ್ ಉಪನ್ಯಾಸ ನೀಡಿದರು. ಒಂದು ದಿನಗಳಲ್ಲಿ ನಾವು ನೋಡಬಹುದು, ಅಪರಾಧದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವಿದ್ಯಾವಂತರು, ನಿರುದ್ಯೋಗಿಗಳು, ಬಡತನದಿಂದ ಬಳಲ್ತಾ ಇರೋರು ಸಾಕಷ್ಟು ಜನ ಈ ಮಾನವ ಕಳ್ಳ ಸಾಗಾಣಿಕೆಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದು. ಹಾಗಾದ್ರೆ ಈ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಏನು? ಈ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಮೋಸದಿಂದ
ಅಥವಾ ಬೆದರಿಕೆಯಿಂದ ಅಥವಾ ಬಲವಂತದಿಂದ ಅಥವಾ ಸುಳ್ಳಿನಿಂದ ಇಲ್ಲ ಅಂತ ಹೇಳಿದ್ರೆ ಭರವಸೆಯನ್ನು ನೀಡಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಆ ವ್ಯಕ್ತಿಯನ್ನ ಶೋಷಣೆಯನ್ನ ಮಾಡುವುದು. ಇದು ವಿಪರೀತವಾಗಿ ನಡೀತಾ ಇದೆ. ಇದು ನಮ್ಮ ದೇಶದಲ್ಲಿ ಕಡಿಮೆ ಇರ್ಬೋದು, ನೀವು ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಾ ಹೋದ್ರೆ ಇದರ ಈ ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳಿ ನಾವು ಏನ್ ಹೇಳ್ತಾ ಇದ್ದೀವಿ, ಇದು ವಿಪರೀತವಾಗಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕ ಶಿವಪ್ಪ ಬಿಬಿ, ಹೆಚ್ಚುವರಿ ಅಪರ ಸರ್ಕಾರಿ ವಕೀಲ ವಿಜಯ್ ಕುಮಾರ್ ಕೆಆರ್, ಅಪರ ಸರ್ಕಾರಿ ವಕೀಲ ಆನಂದ್ ಡಿಆರ್, ವಕೀಲ ಶಂಕರಯ್ಯ, ಮುಖ್ಯೋಪಾಧ್ಯಾಯ ಬಸವರಾಜ್, ವಕೀಲರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಸಮತೋಲನ ಕಾಪಾಡುವಲ್ಲಿ ಹುಲಿಯ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ಕಾಡುಗಳನ್ನು ಉಳಿಸಿದಾಗ ಮಾತ್ರ ಹುಲಿಗಳ ಸಂತತಿಯನ್ನು ಉಳಿಸಬಹುದು ಎಂದು ರೋಟರಿ ಕ್ಲಬ್ ಆಫ್ ಕ್ವಾಂಟ್ ಹಾಸನದ ಅಧ್ಯಕ್ಷ ಡಾಕ್ಟರ್ ಬಸವರಾಜು ಅಭಿಪ್ರಾಯಪಟ್ಟರು. ನಗರದ ಎಂ ಕೃಷ್ಣ ಕಾನೂನು ಕಾಲೇಜಿನಲ್ಲಿ ರೋಟರಿ ಕ್ಲಬ್ ಆಫ್ ಕ್ವಾಂಟ್ ಹಾಸನ ಆಯೋಜಿಸಿದ್ದ ವಿಶ್ವ ಹುಲಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ ಸುಮಾರು 3680 ಹಾಗೂ ಕರ್ನಾಟಕದಲ್ಲಿ 563 ಹುಲಿಗಳಿದ್ದು ಅವುಗಳ ಸಂರಕ್ಷಣೆಗೆ ಅರಣ್ಯ ಪ್ರದೇಶಗಳ ವಿಸ್ತರಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಅಗತ್ಯ ಎಂದು ತಿಳಿಸಿದರು. ಇವತ್ತು ನಾವು ಏನಾದ್ರು ಒಂದು ಗಂಟೆ ಮುಂಚೆ ಸ್ಪೆಂಡ್ ಮಾಡಿದ್ವಿ ಅಂತಂದ್ರೆ ಇದರ ಪ್ರಚೋದನೆಯಿಂದ ನೀವು ಖಂಡಿತ ದೇಶವನ್ನ ಅದರ ಜೊತೆಗೆ ಹುಲಿಗಳ ಸಂತತಿಯನ್ನ ಮುಂದುವರಿಸಲು ಸಹಕಾರ ಇರುತ್ತೆ ಅಂತ ಕಾರ್ಯಗಳಲ್ಲೇ ಮಾಡಿ. ಓಕೆ, ಈಗ ಎಷ್ಟಿದೆ ಅಂದಾಜಿದೆಯಾ? 2023 ದೇಶೀಯ ಜನಗಣತಿ ಬರುತ್ತೆ. ಸಾರಿ, ಹುಲಿಯ ಸಂಖ್ಯೆ ಎಷ್ಟಿದೆ ಅಂತ ಅಂದಾಜಿದೆ ಯಾರಾದ್ರು? ಇಲ್ಲ. ಎಷ್ಟಿರ್ಬೋದು? 3680. ಪರವಾಗಿಲ್ಲ, 1000ಕ್ಕಿಂತ ಕಡಿಮೆ ಇದ್ದಿದ್ದು 3680ಕ್ಕೆ ತಗೊಳ್ಳೋದು ಅಂತಂದ್ರೆ ಒಳ್ಳೇದ ಕೆಟ್ಟದ? ಒಳ್ಳೇದಲ್ವಾ? ಇದರಲ್ಲಿ ಹೈಯೆಸ್ಟ್ ಯಾವ ರಾಜ್ಯದಲ್ಲಿದೆ ಹುಲಿಗಳ ಸಂತತಿ? ಯಾವ್ದಿರ್ಬೋದು? ಗೆಸ್ ಮಾಡಿ ಯಾರು ನಾವೇ ಮಾರ್ಕ್ಸ್ ಕೊಡಕ್ ಹೋಗಲ್ಲ. ಆಮೇಲೆ ಮೇಡಮ್ ಆಗಿ ಅರುಣ್ ಸರ್ ಆಗಿ ಇದಾದ್ರು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಕೊಡಲ್ಲ. ತಪ್ಪು ಮಾಡೋದು ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ ಅಂತ ಯಾರು ಎತ್ತಿದ ಆನ್ಸರ್ ಹೇಳ್ತಿದ್ರೆ ಅವರೇ ಮುಂದಿನ ಲೀಡರ್ಸ್. ಮಹಾರಾಷ್ಟ್ರನ ಮಧ್ಯಪ್ರದೇಶ ಅಲ್ಲ, ಮಧ್ಯಪ್ರದೇಶ. ಎರಡನೇದು ಅತಿ ಹೆಚ್ಚು ಇರೋದು ಕರ್ನಾಟಕ. ಹೌದು, ಹೌದಲ್ವಾ? ಕರ್ನಾಟಕ. ಅದು ಎಷ್ಟು? 1000 ಲೆಕ್ಕದಲ್ಲಿಲ್ಲ. 785 ಮಹಾರಾಷ್ಟ್ರದಲ್ಲಿದ್ದಾರೆ, 630 ಕರ್ನಾಟಕದಲ್ಲಿ. ನೋಡಿ, ಇದು ಎಷ್ಟು ಲಿಮಿಟೆಡ್ ನಂಬರ್ಸ್ ಅಂತ ಇದ್ದೀವಿ. ಡಾಕ್ಟರ್ ಎಂಕೆ ಪಾರ್ಥ್ ಹರಿಹೆ ಮಾತನಾಡಿ, ವಿಶ್ವ ಹುಲಿ ದಿನಾಚರಣೆಯ ಉದ್ದೇಶ ಯುವಜನರಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದಾಗಿದೆ. ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಅರಿತು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಪಾಪ್ಯುಲೇಷನ್ ಆಫ್ ದಿ ಟೈಗರ್ಸ್ ಅವತ್ತು ಪ್ರಿಕಾಷನರಿ ಮೆಷರ್ಸ್ ತಗೊಳ್ತಾ ಇರೋದ್ರಿಂದ ಇದನ್ನ ಆಯೋಜಿಸಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ನೀವು ಮನೆಯಲ್ಲಿ ಹೋಗಿ ನಿಮ್ಮ ಫಾದರ್ ಮದರ್ ಹೇಳ್ಬೋದು, ಅಥವಾ ಮುಂದೆ ನೀವು ಇದರ ಒಂದು ಅರಿವು ಇರೋದ್ರಿಂದ ಕಾಡನ್ನ ಸರ್ವನಾಶ ಮಾಡಬಾರದು. ಅಷ್ಟೇ ಯಾಕಬೇಕು? ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ನಮ್ಮ ಅನುಕೂಲ ತಾಲೂಕಲ್ಲಿ ಒಂದು ಟೈಮಲ್ಲಿ ಹೊಗೆ ಸಂಪತ್ತು ಎಷ್ಟು ಬೆಳೀತಾ ಇದ್ರು ಅಂದ್ರೆ ಬೇರೆ ಬೆಳೆ ಬೆಳೆಯಕ್ಕೆ ಆಗ್ತಿರ್ಲಿಲ್ಲ. ಎಲ್ಲಾ ವಿಷಯದಲ್ಲೂ ಪ್ರಿಕಾಷನರಿ ಮೆಷರ್ಸ್ ಅನ್ನೋದನ್ನ ತಗೊಂಡಿಲ್ಲ ಅಂದ್ರೆ ಅದು ನಮಗೆ ಅಪಾಯ ಅಂತ. ಕಾರ್ಯಕ್ರಮದಲ್ಲಿ ಅರಣ್ಯ ಜೀವ ವೈವಿಧ್ಯತೆ, ಹುಲಿಗಳ ಜೀವಶೈಲಿ ಹಾಗೂ ವನ್ಯಜೀವ ಸಂರಕ್ಷಣೆಯ ಕುರಿತು ವಿಶೇಷ ದೃಶ್ಯಾವಳಿಗಳನ್ನು ಪ್ರದರ್ಶಿಸಲಾಯಿತು. ಅಲ್ಲದೆ ಅರಣ್ಯ ಸಂರಕ್ಷಣೆ ಕುರಿತು ಸಹಿ ಸಂಗ್ರಹ ಅಭಿಯಾನ ನಡೆಸಿ ಅದನ್ನು ಸರ್ಕಾರಕ್ಕೆ ಸಲ್ಲಿಸುವುದಾಗಿ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಎಂ ಕೃಷ್ಣ ಕಾನೂನು ಕಾಲೇಜಿನ ಪ್ರಾಂಶುಪಾಲೆ ಪುನೀತ್ ಹೆನ್ರಿ, ರೋಟರಿ ಕ್ಲಬ್ ಆಫ್ ಕ್ವಾಂಟ್ ಹಾಸನದ ಕಾರ್ಯದರ್ಶಿ ಯತೀಶ್, ಅರುಣ್ ಕುಮಾರ್, ಎಚ್ಕೆ ರವಿ, ಪ್ರಸನ್ನ, ಚಂದ್ರಶೇಖರ್, ಕೆಆರ್ ಸುರೇಶ್, ಯೋಗಾನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಚೆನ್ನಮ್ಮ ಅವರ 11ನೇ ದಿನದ ಉತ್ತರ ಕ್ರಿಯಾದಿ ಕಾರ್ಯ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ ದೇವೇಗೌಡ ಕುಟುಂಬದ ಸದಸ್ಯರ ಉಪಸ್ಥಿತಿ. ಅಭಿಮಾನಿಗಳಿಗಾಗಿ 14 ಕೌಂಟರ್ಗಳಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ.
ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ಹಾಗೂ ಎಸ್ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಮಳೆಯ ನಡುವೆಯೂ ಅಂತಿಮ ನಮನ ಸಲ್ಲಿಸಿದ ಸಾವಿರಾರು ಅಭಿಮಾನಿಗಳು. ಎನ್ಯುಮರೇಷನ್ ಫಾರಂಗಳನ್ನು ತಕ್ಷಣ ಭರ್ತಿ ಮಾಡಿ ಬಿಎಲ್ಒಗೆ ಸಲ್ಲಿಸಲು ಜಿಲ್ಲಾಧಿಕಾರಿ ಲತಾಕುಮಾರಿ ಮನವಿ. ಮತದಾರರ ಹೆಸರು, ವಿಳಾಸ ಸೇರಿದಂತೆ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಸರಿಯಾದ ಮಾಹಿತಿ ನೀಡುವಂತೆ ಸೂಚನೆ. ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಸಹಿ ಮಾಡಿದ ಫಾರಂಗಳನ್ನು ಹಿಂತಿರುಗಿಸಲು ಕರೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.